ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾನು ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ನವನು. ಇವತ್ತು ಯಾಕಪ್ಪ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ ಹೊಸ್ದಾಗಿ ರೇಷ್ಮೆ ಹಾಕೋಂಥವ್ರಿಗೆ ಎಷ್ಟು ದಾಯ ಹಾಕಬೇಕು ಅಂದರೆ, ಈ ಅಗಲ ಎಷ್ಟು ಉದ್ದ ಎಷ್ಟು ಹಾಕಬೇಕು ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ. ಪ್ಲಸ್ ಎತ್ತರ ಎಷ್ಟಿದ್ರೆ ಒಳ್ಳೆಯದು ಅಥವಾ ಕೆಳಗಡೆ ಒಂದಡಿ ಹೈಟ್ ಇದ್ರೆ ಒಳ್ಳೇದಾ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ಇವತ್ತು ಕ್ಲಿಯರ್ ಮಾಡೋಣ ಅಂತ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಹತ್ರ ಎಷ್ಟು ಜಮೀನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹತ್ರ 5 ಎಕರೆ ಇದೆಯೋ, 10 ಎಕರೆ ಇದೆಯೋ, ಇಲ್ಲ 2 ಎಕರೆ ಇದೆಯೋ, ಇದ್ರ ಮೇಲೆ ನೀವು ದಾಯನ ಹಿಂಗಿಡಿಸ್ಬೇಕಾಗತ್ತೆ. ಇನ್ ಕೇಸ್ 2 ಎಕರೆ ಇರೋರು, ತುಂಬ ಜಾಸ್ತಿ ನಮ್ಮ ಹತ್ರ ಜಮೀನು ಇಲ್ಲ ಅಂದವರು, 2 ಎಕರೆಯವರು ಎಷ್ಟು ಆಯ ಅಂದರೆ ಎಷ್ಟು ಅಗಲ ಎಷ್ಟು ಉದ್ದ ಹಾಕೊಂಡ್ರೆ ಉತ್ತಮ. ಈಗ 2 ಎಕರೆ ಇರೋರು ಸುಮಾರು ಒಂದು 2 ಅಡಿ 2 ಅಡಿ ಅಥವಾ 2 ಅಡಿ 4 ಅಡಿ ಹಾಕೊಂಡ್ರೆ ಉತ್ತಮ. ಅದೇ ಒಂದು 5 ಎಕರೆ 6 ಎಕರೆ ಇರೋರು ಎಷ್ಟು ಹಾಕೋಬೋದು? ನಾವೀಗ ಪ್ರೆಸೆಂಟ್ ನಮ್ದು ಒಂದು 8 ಎಕರೆ ಇದೆ, ಎಷ್ಟು ಹಾಕೊಂಡಿರ್ಬೋದು ನಾವು ನೋಡಿ. ನೋಡಿ ಸ್ನೇಹಿತರೆ, ನಮ್ಮ ಹತ್ರ ಒಂದು ಮಿನಿ ಟ್ಯಾಕ್ಟ್ರಿ ಇದೆ. ಸೊ ಅದ್ರ ಅಗಲ ಅಂದರೆ ಅದು ಉಳುಮೆ ಮಾಡೋ ಅಗಲ ಬಂದು ಒಂದು 5 ಅಡಿ ಇದೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, 6 ಅಡಿ ಇಟ್ಕೊಂಡಿದ್ವಿ. ಕಾಣಿಸ್ತಿದೆಯಾ? ಈ 6 ಅಡಿ ಇಟ್ಕೊಂಡಿದ್ದೀವಿ. ಮತ್ತು ಈ ಬಿಡ್ತಿದೆಯಲ್ಲ ಯಾವುದು, ಈ ಅಗಲ, ಇದು 2 ಅಡಿ ಇಟ್ಟಿದ್ವಿ. ಇದು 2 ಅಡಿ ಇದೆ. ನಾವು ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಉಳುಮೆ ಮಾಡ್ಲಿಕ್ಕಾಗುತ್ತೆ, ಈ ಸಾಲ ಮಾಡ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದಾಗ, ಈ ಸಾಲ ಉಳುಮೆ ಮಾಡಿಕೊಂಡು ಚಿಕ್ಕದವರು ಇದು ಬರುತ್ತೆ, ಏನು ಚಿಕ್ಕ ಹ್ಯಾಂಡ್ ಟಿಲ್ಲರ್ ಥರ ಬರ್ತದೆ, ಅದನ್ನು ಬಳಸ್ಕೊಂಡು ಇದನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಅದರಿಂದ ಇದನ್ನು ನೀವು 6 ಅಡಿ 2 ಅಡಿ ಹಾಕ್ಕೊಂಡ್ರೆ ಒಂದಷ್ಟು ನಿಮಗೆ ಜಾಸ್ತಿ ಸೊಪ್ಪು ಸಿಗುತ್ತೆ. ಇನ್ನು ಒಂದು 10 ಅಥವಾ 15 ಎಕರೆ ಇರೋರು ನೀವು 8 ಅಥವಾ 8-6 ಹೋದರೆ ಉತ್ತಮ. 8-6 ಬೆಟ್ರು. ಹೀಗೆ 8 ಅಡಿ, ಹೀಗೆ 6 ಅಡಿ ಹೋದರೆ ಉತ್ತಮ. ಹಾಗೆ ಸ್ನೇಹಿತರೆ, ನಿಮ್ಗೊಂದು ಡೌಟ್ ಇರುತ್ತೆ, ಏನಪ್ಪ ಅಂದರೆ ಕಡ್ಡಿ ಹೈಟ್ ಎಷ್ಟು ಬೆಟ್ರು, ಹೈಟ್ ಎಷ್ಟಿದ್ರೆ ಉತ್ತಮ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಇಷ್ಟು ಕಟ್ ಮಾಡ್ತಾರೆ, ಅಂದರೆ 2 ಅಥವಾ 1.5 ಅಡಿಗೆ. ನಾನು ಪ್ರಿಫರೆನ್ಸ್ ಮಾಡೋದು ಮ್ಯಾಕ್ಸಿಮಮ್ 2.5ಇಂದ 3 ಅಡಿಗೆ ಪ್ರಿಫರೆನ್ಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇಷ್ಟು ಕೆಳಗಡೆ ಇದ್ದಾಗ ನಾವು ಸೊಪ್ಪು ಕಟಾವು ಮಾಡಲಿಕ್ಕೆ ತುಂಬ ಬಗ್ಬೇಕಾಗುತ್ತೆ. ಹಿಂಗೆ ಬಗ್ಬಿಟ್ಟು ಕಟ್ ಮಾಡೋಕ್ಕಾಗುತ್ತೆ, ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ 2.5ಇಂದ 3 ಅಡಿ ಇಟ್ಕೊಂಡ್ರೆ ಈ ಮಟ್ಟದಲ್ಲಿರುತ್ತೆ. ಇಲ್ಲಿಂದ ಒಂದಷ್ಟು ಬ್ರಾಂಚಸ್, ಅಂದರೆ ಇಲ್ಲಿಂದ ಈ ಚಿಗುರು ಬರುತ್ತಲ್ಲ, ಈ ಚಿಗುರಿಂದ ಆಚೆ ಬಂದಾಗ ತುಂಬ ಉದ್ದ ಆದ ಕಡ್ಡಿನ ನಾವು ಇಲ್ಲಿಂದ ಒಂದಷ್ಟು ಬ್ರಾಂಚಸ್ ಮಾಡ್ಕೋಬೇಕು. ಇಲ್ಲಿಂದ ಬ್ರಾಂಚಸ್ ಮಾಡಿಕೊಂಡು ಇಲ್ಲಿಂದ ಸೊಪ್ಪು ಕಟ್ ಮಾಡ್ತಾ ಹೋದರೆ ನಮಗೆ ಬಗ್ಗೋ ಅವಶ್ಯಕತೆ ಇರಲ್ಲ, ಬ್ಯಾಕ್ ಪೇನ್ ಬರೋ ಇದಿರಲ್ಲ. ಹಾಗಾಗಿ ನಾನು ಹೇಳೋದು ಒಂದು 3 ಅಡಿ ಅಥವಾ 2.5 ಅಡಿವರೆಗೂ ಹೈಟ್ ಬಿಟ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಮತ್ತು ಡ್ರಿಪ್ ಇರಿಗೇಷನ್ ಅಂದರೆ ನೀರು ಹೋಗಲಿಕ್ಕೆ ಹೆಂಗಪ್ಪ ಮಾಡೋದು ಅಂದಾಗ, ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಈಗ ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ನೀರು ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವೇನು ಮಾಡಬೇಕು ಅಂದರೆ, ಈಗ ನೋಡಿ ಇಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ, ಇದ್ರ ಮಧ್ಯದಲ್ಲಿ ಲ್ಯಾಟ್ರಲ್ ಪೈಪ್ ಬಿಟ್ಟಿದೆ. ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ಈ ಗಿಡನೂ ಎರಡಕ್ಕೂ ಕೂಡ ನೀರು ಹೋಗುತ್ತೆ. ಹಂಗೆ ನೀವು ಎರಡು ಗಿಡಕ್ಕೆ ಸೇರಿ ಒಂದನ್ನು ನೀವು ಮೈಕ್ರೋ ಟ್ಯೂಬ್ ಹಾಕ್ಕೊಂಡು ನೀರು ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ನಿಮಗೆ ಕೆಲವಷ್ಟು ಡೌಟ್ಗಳು ಕಾಡ್ತವೆ. ಏನಪ್ಪ ಅಂದರೆ ಎಷ್ಟು ಉದ್ದ ಮಾಡಬೇಕು, ಎಷ್ಟು ಸಾಲಿಗೆ ನಾವು ಒಂದು ಸಬ್ ಅಂತ ಇಟ್ಕೋಬೇಕು. ಬನ್ನಿ ಇಲ್ಲಿ ತೋರಿಸ್ತೀನಿ ಹತ್ರ. ನೋಡಿ, ಇದು 2 ಸಬ್ ಇದೆ. ಒಂದು ಈ ಕಡೆ ಹೋಗೋ ಸಬ್ಬು ಮತ್ತು ಈ ಕಡೆ ಹೋಗೋ ಸಬ್ಬು. ಒಂದು ಸಬ್ಬಿಗೆ ಎಷ್ಟು ಲೈನ್ ಇಡಬೇಕಾಗುತ್ತೆ, ಎಷ್ಟು ಉದ್ದ ಇರಬೇಕಾಗುತ್ತೆ ಅನ್ನೋದು ನಮಗೊಂದು ಡೌಟ್ ಕಾಡ್ತಾ ಇರ್ತೈತೆ. ಸೊ ನಾನು ಹೇಳೋ ಪ್ರಕಾರ, ನಾವಿಟ್ಟಿರೋ ಪ್ರಕಾರ ಇಲ್ಲಿಂದ ಅಂದರೆ ಸುಮಾರು ಒಂದು 40 ಅಡಿ ಅಥವಾ 45ರಿಂದ 50 ಅಡಿ ಲೆಂತ್ ಇದೆ. ಹೀಗೆ ಕೂಡ 40ರಿಂದ 50 ಅಡಿ ಲೆಂತ್ ಇದೆ. ನಾವು ಎಷ್ಟಡಿ ಮೇಲೆ ಅಂದರೆ, ನಾವು ಈಗ ಒಂದು 6 ಅಡಿ ಸಾಲು ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಒಂದು 8ರಿಂದ 10 ಲೈನ್ ಹಿಂಗೆ ಒಂದು ಸಬ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಂದು 8ರಿಂದ 10 ಲೈನ್ ಇಟ್ಕೊಳ್ಳಿ ಒಂದು ಸಬ್ಬಿಗೆ. ಹಂಗೆ ಮಾಡಿದ್ರೆ ನಿಮಗೆ ಸಫಿಷಿಯೆಂಟಾಗಿ ನೀರು ಸಪ್ಲೈ ಆಗುತ್ತೆ. ಇಲ್ಲಾಂದರೆ ಗಿಡಕ್ಕೆ ಎಲ್ಲೂ ಕೂಡ ಸಪ್ಲೈ ಆಗಲ್ಲ. ಆಮೇಲೆ ಏರಿಯಾ ನೋಡಬೇಕಾಗುತ್ತೆ ನೀವು. ಇದು ಏರಿಯಾ ಅಪ್ ಇದೆಯೋ ಡೌನ್ ಇದೆ, ಇದು ಈ ಏರಿಯಾ ಡೌನ್ ಇದೆ. ತುಂಬ ನೀರೆಲ್ಲ ಹೋಗಿ ಡೌನಲ್ಲಿ ಜಾಸ್ತಿ ನೀರು ಬರುತ್ತೆ. ಹಾಗಾಗಿ ನೀವು ಒಂದಷ್ಟು ಕಂಟ್ರೋಲ್ ವಾಲ್ಗಳು ಹಾಕ್ಕೊಂಡ್ರೆ ಉತ್ತಮ. ಏನು, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಡ್ರಿಪ್ ಇರಿಗೇಷನ್ ಪೈಪು. ಇಲ್ಲಿಗೆ ಇಂಜೆಕ್ಟ್ ಮಾಡ್ತೀವಿ, ಇಲ್ಲಿಗೆ ಲ್ಯಾಟ್ರಲ್ ಪೈಪ್ ಹಾಕೊಂಡು ಇಲ್ಲಿಗೆ ಒಂದು ವಾಲ್ ಬರುತ್ತೆ. ಈ ವಾಲ್ ಹಾಕ್ಕೊಂಡ್ರೆ ನೀವು ಒಂದಷ್ಟು ಕಂಟ್ರೋಲ್ ತೊಗೊಂಡ್ರೆ ಅಲ್ಲಿ ಜಾಸ್ತಿ ನೀರು ಓವರ್ಫ್ಲೋ ಆಗೋದು ಕಡಿಮೆ ಆಗುತ್ತೆ.
ಸೊ ಎಲ್ಲ ಕಡೆಗೂ ಒಂದೇ ಲೆವೆಲ್ಗೆ ಹೋಗುತ್ತೆ. ಭೂಮಿ ಒಂದು ಸಮತಟ್ಟ ಇದ್ದರೆ ಏನು ಸಮಸ್ಯೆ ಆಗಲ್ಲ, ಸ್ವಲ್ಪ ಡೌನ್ ಇದ್ದರೆ ಕಷ್ಟ ಆಗುತ್ತೆ, ತುಂಬ ಇಳಿಜಾರಲ್ಲಿ ಜಾಸ್ತಿ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ನಿಮ್ಗೆ ಇವತ್ತು ನಾನು 6 ಅಡಿ ಅಗಲ 2 ಅಡಿ ಉದ್ದ ಸಾಲನ್ನ ನಿಮಗೆ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ 6 ಅಡಿ ಮರಗಡ್ಡಿ ಅಂತ ಹೇಳ್ತೀವಿ, ಮರಗಡ್ಡಿ ಪದ್ಧತಿನ ನಾನು ನಿಮಗೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ನಿಮ್ಗೇನಾದರೂ ಸ್ನೇಹಿತರೆ ಡೌಟ್ಸ್ ಇದ್ದರೆ ನನಗೆ ಕರೆ ಮಾಡ್ಬೋದು. ನನ್ನ ಹೆಸರು ಮಂಜು ಅಂಥೇಳಿ. ನನ್ನ ನಂಬರ್ ಬಂದು 9066945699. ಏನಾದರೂ ಈ ಥರ ಈ ಪದ್ಧತಿ ಮಾಡಲಿಕ್ಕೆ, ಮರಗಡ್ಡಿ ಪದ್ಧತಿ ಮಾಡಲಿಕ್ಕೆ ಅಥವಾ ಸಾಲು ಪದ್ಧತಿ ಮಾಡಲಿಕ್ಕೆ, ರೇಷ್ಮೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ನೀವು ಫೋನ್ ಮಾಡಿ, ಯಾವಾಗ ಬೇಕಾದರೂ ಫೋನ್ ಮಾಡಿ ಮಾತಾಡ್ತೀನಿ. ಹಾಗೆಯೇ ಸ್ನೇಹಿತರೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.